ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಆರ್ಟಿಒ ರಸ್ತೆ ಬಳಿ ಸಂಜೆ 7 ಗಂಟೆ ಸುಮಾರಿಗೆ 11 ಕೆವಿ ವಿದ್ಯುತ್ ತಂತಿ ತುಂಡಾಗಿ ಬೆಂಕಿ. ನಗರಸಭೆ ಪೌರಾಯುಕ್ತರ ತ್ವರಿತ ಸ್ಪಂದನೆಯಿಂದ ತಪ್ಪಿದ ಅನಾಹುತ. ಕೋಲಾರ ಜುಲೈ 19 ನಗರದ ಬಂಗಾರಪೇಟೆ ರಸ್ತೆಯ ಆರ್ಟಿಒ ಕಚೇರಿ ಸಮೀಪ ಭಾನುವಾರ ಸಂಜೆ ಸುಮಾರು 7 ಗಂಟೆ ವೇಳೆಗೆ ಮಳೆಯ ಪರಿಣಾಮ ವಿದ್ಯುತ್ ಕಂಬದಿಂದ 11 ಕೆವಿ ವಿದ್ಯುತ್ ತಂತಿ ತುಂಡಾಗಿ ಕೆಳಗೆ ಬಿದ್ದ ಪರಿಣಾಮ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಬೆಂಕಿ ಕಾಣಿಸಿಕೊಂಡಿತು. ಇದರಿಂದ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರು ಭಯಭೀತರಾಗಿ ಓಡಾಡಿದರು. ವಿಷಯ ತಿಳಿಯುತ್ತಿದ್ದಂತೆಯೇ ನಗರಸಭೆ ಪೌರಾಯುಕ್ತ ವೆಂಕಟೇಶ್ ನಾಗನೂರು ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕ ಸಂಜಯ್ ವಿ ಅವರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಕೂಡಲೇ ಕೆಇಬಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ವಿದ್ಯುತ್ ಸರಬರಾಜನ್ನು ಸ್ಥಗಿತಗೊಳಿಸುವಂತೆ ಕ್ರಮ ಕೈಗೊಂಡರು. ನಂತರ ಕೆಇಬಿ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ತುಂಡಾಗಿದ್ದ 11 ಕೆವಿ ವಿದ್ಯುತ್ ತಂತಿಯನ್ನು ಸುರಕ್ಷಿತವಾಗಿ ತೆರವುಗೊಳಿಸಿ ದುರಸ್ತಿ ಕಾರ್ಯವನ್ನು ಆರಂಭಿಸಿದರು. ಅಧಿಕಾರಿಗಳ ತ್ವರಿತ ಸ್ಪಂದನೆಯಿಂದ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತ ತಪ್ಪಿದ್ದು ಸಾರ್ವಜನಿಕರು ನಗರಸಭೆ ಹಾಗೂ ಕೆಇಬಿ ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿದರು. ಮಳೆಯ ಸಂದರ್ಭದಲ್ಲಿ ವಿದ್ಯುತ್ ತಂತಿಗಳು ತುಂಡಾಗಿ ಬಿದ್ದಿರುವುದು ಕಂಡುಬಂದರೆ ಸಾರ್ವಜನಿಕರು ಅವುಗಳ ಹತ್ತಿರ ಹೋಗದೆ ಕೂಡಲೇ ಸಂಬಂಧಿತ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಅಲ್ಲಿ ದಪ್ಪದೊಂದು ವೈರ್ ಇತ್ತು, ಅದು ಬೆಂಕಿ ಬಂದು ಕೆಳಗಡೆ ಎಲ್ಲ ಬಂದು ಬಿದ್ದೋಯ್ತು ಆ ವೈರು. ಆಮೇಲೆ ಕರೆಂಟ್ ಹೋಯ್ತು, ಜಾಸ್ತಿ ಬೆಂಕಿ ಬಂದಿತ್ತು. ಅಂಟಿ ಎಲ್ಲ ಸುಟ್ಟೋಗಿ ವೈರ್ ಕಟ್ ಬಿದ್ದೋಯ್ತು. ನಗರಸಭೆ ಕಮಿಷನರ್ ಅವ್ರು ಬಂದು ಇಮಿಡಿಯೇಟ್ ಆಗಿ ಕೆಇಬಿ ಅವ್ರಿಗೆ ಫೋನ್ ಮಾಡಿದ್ರು. ಫಸ್ಟು ಬೆಂಕಿ ಉರಿದಂಗೆ ಉರಿತು ಸರ್, ದೀಪ ಉರಿದಂಗೆ. ಆಮೇಲೆ ಸ್ವಲ್ಪ ಜಾಸ್ತಿ ಆಗಿ ಬ್ಲಾಸ್ಟ್ ಆಗ್ಬಿಡ್ತು ಸರ್, ವೈರು ಕಿತ್ತೋಯ್ತು. ಜನ ಎಲ್ಲ ಫುಲ್ ಭಯ ಬಿದ್ದೋಗ್ಬಿಟ್ಟು. ಆಮೇಲೆ ಕರೆಂಟ್ ಆಫ್ ಆಯಿತು. ಆಮೇಲೆ ನಗರಸಭೆಯವ್ರು ಬಂದು ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ರು ಸರ್. ಜನ ವಿಪರೀತ ತುಂಬೋಗಿದ್ರು. ಅವ್ರು ನಗರಸಭೆಯವ್ರು ಬಂದು ನೋಡ್ಬಿಟ್ಟು ಆಮೇಲೆ ಕೆಇಬಿ ಅವ್ರನ್ನ ಕರೆಸಿ ಅದನ್ನು ಕ್ಲಿಯರ್ ಮಾಡಿದ್ರು ಸರ್. ಕಮಿಷನರು ಬಂದಿದ್ದರು ಸರ್. ನಗರಸಭೆ ಬಂದು ಕೆಇಬಿ ಸಿಬ್ಬಂದಿಯನ್ನು ಕರೆಸಿ ಕ್ಲಿಯರ್ ಮಾಡಿಸಿದ್ರು ಸರ್.